ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮಗೆ. ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಹಲೋ ಫ್ರೆಂಡ್ಸ್, ಹಾಯ್. ಸಿಯಾರಾಮ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಏನು ಗೊತ್ತಾ, ನಿಮಗೆ ಇವತ್ತು ನಮ್ಮ ಮನೇಲಿ ಒಂದಿಷ್ಟು ಮಲ್ಲಿಗೆ ಮೊಗ್ಗುಗಳಾಗಿದೆ ಆಯಿತಾ. ಇದೊಂದು ಸೀಸನ್ನು. ಈ ಮಳೆಗಾಲ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಅಂದರೆ ಮೇ ತಿಂಗಳಲ್ಲಿ ಈ ದುಂಡು ಮಲ್ಲಿಗೆ ಸೀಸನ್ ಆಯಿತಾ. ಮಲ್ಲಿಗೆಗಳಲ್ಲಿ ತುಂಬ ನಮೂನೆ ಮಲ್ಲಿಗೆ ಇದೆ. ದುಂಡು ಮಲ್ಲೆ, ಸೂಜಿ ಮಲ್ಲೆ, ಮೈಸೂರು ಮಲ್ಲೆ, ಕಾಕಡ ಮಲ್ಲೆ, ತುಂಬ ಏಳು ಸುತ್ತಿನ ಮಲ್ಲೆ, ಎಷ್ಟು ಥರದ ನಮೂನೆಯ ಹೂಗಳಿದ್ದಾವೆ ಅಂತಂದರೆ ಅದು ಹೆಣ್ಮಕ್ಳಿಗೆ ಗೊತ್ತು. ಅಷ್ಟು ಚಂದದ್ದು ಮಲ್ಲಿಗೆ ಹೂಗಳಿದ್ದಾವೆ. ನಮ್ಮಲ್ಲೂ ಕೂಡ ಈ ದುಂಡು ಮಲ್ಲಿಗೆ ಎಲ್ಲ ಥರದ ಮಲ್ಲಿಗೆನೂ ಇದೆ. ಈಗ ದುಂಡು ಮಲ್ಲಿಗೆ ಸೀಸನ್ ಅಲ್ವಾ. ನಮ್ಮ ಮನೆಯಲ್ಲಿ ಯಾವ ಥರ ದುಂಡು ಮಲ್ಲಿಗೆ ಹೂವಾಗಿದೆ ತೋರಿಸ್ತೇನೆ ಬನ್ನಿ. ಇಲ್ಲಿ ನೋಡಿ, ನೀವು ನೋಡ್ತಾ ಇದ್ದೀರಲ್ಲ, ಒಂದು ಪ್ಲೇಟ್ ತುಂಬ ನಾನು ದುಂಡು ಮಲ್ಲಿಗೆ ಹೂವನ್ನು ಕೊಯ್ದಿಟ್ಟಿದ್ದೇನೆ. ಇದೆಲ್ಲ ನಮ್ಮನೆ ಹಿತ್ತಲಲ್ಲಿ, ನಮ್ಮ ತೋಟದಲ್ಲಿ ಬೇಲಿ ಸಾಲುಗಳಲ್ಲಿ ತನ್ನಿಂದ ತಾನೇ ಹುಟ್ಕೊಂಡು ಆಗಿರುವಂಥದ್ದು. ಇವಾಗೆಲ್ಲ ಕೆಲವು ಕುಂಡಗಳಲ್ಲಿ ಬೆಳೆಸಿ ಅದಕ್ಕೆ 3 ಕಾಲಗಳಲ್ಲಿ ಯಾವಾಗ ಬೇಕಂದರೆ ಆವಾಗ ಆ ಮಲ್ಲಿಗೆ ಹೂಗಳನ್ನು ಪಡಿತಾರೆ. ಇದು ಸೀಸನ್ನಿಗೆ ಆಗುವಂಥದ್ದು ನಮ್ಮಲ್ಲಿ. ನೋಡಿ, ಇದು ಬೇಲಿಲೆಲ್ಲ ಆಗ್ತಾಯಿದೆ, ತೋಟದಲ್ಲಿ ಮತ್ತು ಹಿತ್ತಲಲ್ಲಿ, ನಮ್ಮ ಹೂವಿನ ತೋಟದಲ್ಲಿ ಕೂಡ ಒಂದಿಷ್ಟು ಸಿಗ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ. ಅದಕ್ಕೆ ನಾವು ನೀರು ಹಾಕಿಲ್ಲ, ಏನಿಲ್ಲ, ತನ್ನಿಂದ ತಾನೇ ಸೊಂಪಾಗಿ ಬೆಳೆದು ಅದಕ್ಕೆ ಬೇಲಿಯಲ್ಲಿರುವಂಥ ಗಿಡಗಳು, ಎಲೆಗಳು, ಅದೇ ಗೊಬ್ಬರ ಅದಕ್ಕೆ. ಈ ಸೀಸನ್ನಿಗೆ ತನ್ನಿಂದ ತಾನೇ ಇಡೀ ಹಿತ್ತಲ ಎಲ್ಲ ಘಮ್ ಅಂತ ವಾಸನೆ ಬರ್ತಾ ಇರ್ತದೆ. ಎಷ್ಟು ಸುಂದರವಾದ ಮಗುಗಳು ತನ್ನಿಂದ ತಾನೇ ಅರಳಿ ಒಂದು ಬಟ್ಲ ಹೂ ತೆಗೆದಿದ್ದೇನೆ. ನಿಮ್ಮ ಮನೆಗಳಲ್ಲೂ ಕೂಡ ಈ ದಿವಸಗಳಲ್ಲಿ ಎಲ್ಲರ ಮನೆಗಳಲ್ಲೂ ಕೊಯ್ಲಿಕ್ಕಾಗಲ್ಲ, ಅಷ್ಟೊಂದು ಮಲ್ಲಿಗೆ ಹೂ ಆಗ್ತದೆ. ಇದು ನಮ್ಮನೆ ತೋಟದಲ್ಲಿ, ನಮ್ಮನೆ ಹಿತ್ತಲಲ್ಲಾಗಿರುವಂಥದ್ದು. ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ. ನನಗೆ ಅದನ್ನು ತೆಗೆದು ಸಾಕಾಯಿತು, ಅಷ್ಟೊಂದು ಹೂವು ಇದೆ. ಸ್ವಲ್ಪ ನಿಮ್ಗೆ ತೋರಿಸಿದ್ದು. ಇದೊಂದು ಸೀಸನ್ ಅಲ್ವಾ. ಈ ಥರ ಗಿಡಗಳನ್ನು ನೀವು ಮನೆಯಲ್ಲಿ ಸ್ವಲ್ಪ ಜಾಗ ಇರೋರು ಕುಂಡಗಳಲ್ಲೇ ಹಾಕಿ ಬೆಳೆಸಿದರೆ ಅದು ಎಲ್ಲ ಸೀಸನ್ಗಳಲ್ಲೂ ಸಿಗ್ತದೆ ಹೂವು. ತುಂಬಾ ಮತ್ತು ಸೊಂಪಾಗಿ ದೊಡ್ಡದಾಗಿ ಬಿಡ್ತದೆ. ಇದು ತನ್ನಿಂದ ತಾನೇ ನ್ಯಾಚುರಲ್ ಆಗಿಬಿಟ್ಟಿದ್ದು ನಮ್ಮ ಮನೇಲಿ ನಾನು ತೆಗಿತಾ ಇರೋದು. ತುಂಬ ಸೊಗಸಾಗಿ ಹಂಪ್ಕೊಂಡು ಗಿಡ ತುಂಬ ಮೊಗ್ಗಾಗಿದೆ ನೋಡಿ. ಪುಟ್ಟ ಗಿಡಗಳಲ್ಲೆಲ್ಲ ಹೂವು. ಅದೇ ಥರ ದೊಡ್ಡ ಗಿಡಗಳಲ್ಲಿ ಕೆಲವೊಂದು ಮರಗಳಲ್ಲೂ ಹತ್ಕೊಂಡಿದೆ. ಮರದಲ್ಲಿ ಹತ್ತಿ ಕೊಯ್ಲಿಕ್ಕಾಗಲ್ಲ, ಆ ನಮ್ಮನೆ ಗೆಜ್ಜೆ ನೋಡ್ದಂಗೆ ಆಗುತ್ತೆ, ಅಷ್ಟೊಂದು ಬೆಳ್ಳಗೆ ಮುತ್ಕೊಂಡಿದೆ ಮಗುಗಳು ತುಂಬಾ ಸೊಗಸಾಗಿ. ನಿಮ್ಮ ಮನೆಗಳಲ್ಲೂ ಈ ಸೀಸನ್ನಲ್ಲಿ ಈ ಹೂಗಳು ಬಿಟ್ಟಿರ್ಬೋದು. ದೇವಾಲಯಗಳಲ್ಲಿ ಎಲ್ಲಿ ಹೋದ್ರೂ ದುಂಡು ಮಲ್ಲಿಗೆಯ ಮಾಲೆ, ವಿಶೇಷವಾದಂಥ ಅಲಂಕಾರ ಮಲ್ಲಿಗೆ ಹೂವಿಂದು ಈ ಸೀಸನ್ನಲ್ಲಿ ನೀವು ನೋಡ್ತಾ ಇರ್ತೀರ. ಕೆಲವು ಅನುಗಾಲವು ಪೇಟೆಯಲ್ಲಿ ಸಿಗುವಂಥದ್ದು, ಅದು ವ್ಯಾಪಾರಕ್ಕಂತಲೇ ಕಾಕಡ ಮಲ್ಲಿಗೆ ಅದೆಲ್ಲ ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ತಾರೆ. ಇದು ನಮ್ಮ ಮನೆಗಳಲ್ಲೆಲ್ಲ ಹಿತ್ತಲಲ್ಲಿ ಪುಟ್ಟ ಬೇಲಿಗಳಲ್ಲಿ ಪುಟ್ಟ ಗಿಡಗಳಾಗಿ ನೋಡಿ, ಯಾವ ಥರ ಸಣ್ಣ ಗಿಡಗಳು, ಪುಟ್ಟದಾಗಿ ಗಿಡ ತುಂಬ ಮಗು ಮೆತ್ಕೊಂಡಿದೆ. ತೆಗಿತಾ ಇದ್ದೇನೆ ನೋಡಿ, ತುಂಬಾ ಖುಷಿಯಾಗುತ್ತೆ. ನಿಮ್ಮೊಟ್ಟಿಗೆ ಈ ಗಿಡಗಳನ್ನು ತೋರಿಸೋಣ, ಹಂಚ್ಕೊಳ್ಳೋಣ. ಈ ಸೀಸನ್ ಅಲ್ವಾ, ತುಂಬ ಖುಷಿಯಾಗುತ್ತೆ. ಹಾಗೆ ಮರಗಳಲ್ಲಿ ಕೂಡ ಹತ್ಕೊಂಡಿದೆ. ಇಲ್ಲಿ ನೋಡಿ, ಇದು ನೋಡಿ ಎಷ್ಟೊಂದು ಮೊಗ್ಗುಗಳು ಕಾಣ್ತಾ ಇದೆ ದೂರದಲ್ಲಿ. ನಿಮ್ಗೆ ಅಷ್ಟು ಕಾಣ್ತಾ ಇಲ್ಲ ಅನಿಸುತ್ತೆ. ನಕ್ಷತ್ರಗಳನ್ನು ನೋಡ್ದಂಗೆ ಆಗುತ್ತೆ, ಅಷ್ಟು ಬೆಳ್ಳಗೆ ಕಾಣ್ತಾ ಇದೆ. ಅದಷ್ಟು ಮಲ್ಲಿಗೆ ಮೊಗ್ಗು. ಅದು ನಮ್ಮ ಮನೆಯದು ಹಲಸಿನ ಮರಕ್ಕೆ ಹತ್ಕೊಂಡಿದೆ. ಅದನ್ನು ಹತ್ತಿ ಕೊಯ್ಲಿಕ್ಕಾಗಲ್ಲ. ನನ್ನ ಜೊತೆಗೆಲ್ಲ ಮಕ್ಕಳಿದ್ದಾರೆ, ಅಲ್ಲಿ ನಾವು ತೆಗಿತಾ ಇದ್ದೇವೆ ಮೊಗ್ಗನ್ನು. ಕೆಳಗಡೆ ಎಲ್ಲ ಮಕ್ಕಳಿದ್ದಾರೆ, ನಮ್ಮ ಅಣ್ಣನ ಮಕ್ಕಳು ಎಲ್ಲರೂ ಸೇರಿ ಇಷ್ಟೊಂದು ಹೂವನ್ನು ತೆಗೆದ್ವಿ. ನೋಡಿ ಯಾವ ಥರ ಕಾಣ್ತಾ ಇದೆ. ಏನೋ ಅಕ್ಕಿನೋ ಮಂಡಕ್ಕಿನೋ ಯಾರೋ ಚೆಲ್ಲದಂಗೆ ಕಾಣ್ತಾ ಇದೆ ಅಲ್ವಾ. ಅಷ್ಟೊಂದು ದೂರದಿಂದ ನಿಮ್ಗೆ ಹಾಗೆ ತುಂಬಾ ಖುಷಿಯಾಗುತ್ತೆ. ಈ ಥರ ಗಿಡಗಳು ನಿಮ್ಮ ಮನೆಯಲ್ಲೂ ಕೂಡ ಇರ್ಬೋದು. ಈ ಥರ ಗಿಡಗಳನ್ನು ನೀವು ಕುಂಡಗಳಲ್ಲಿ ಮನೆಯಲ್ಲಿ ಸಾಕಿದರೆ 3 ಸಮಯ ಕಾಲಗಳಲ್ಲೂ ಕೂಡ ನಿಮಗೆ ಮೊಗ್ಗು ಸಿಗ್ತದೆ. ಇದಕ್ಕೇನು ವಿಶೇಷ ಆರೈಕೆ ಬೇಡ. ನೀರು, ಸ್ವಲ್ಪ ಗೊಬ್ಬರ ಹಾಕಿದರೆ
ನಿಮ್ಗೆ ಯಾವಾಗ ಬೇಕಂದ್ರೂ ಆವಾಗ ಗಿಡದಲ್ಲಿ ಹೂವು ಬಿಡುತ್ತೆ ಅಂತ ಕೆಲವ್ರು ಹೇಳ್ತಾರೆ. ನಮ್ಮ ಮನೆಗಳಲ್ಲಿ ಪೂಜೆಗೆ ಯಾವಾಗ ಬೇಕಂದರೆ ಆವಾಗ ಹೂವಿರೋದ್ರಿಂದ ನಾವು ಇದು ಸೀಸನ್ನಲ್ಲಿ ಯಾವಾಗ ಬಿಡ್ತದೆ ಆವಾಗ ಮಾತ್ರ ತೆಗಿತೇವೆ. ಅದಕ್ಕಂತಲೇ ವಿಶೇಷವಾಗಿ ಏನು ಮಾಡಿಲ್ಲ ಆಯಿತಾ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೆ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.